ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಮೃಷ್ಟಾನ್ನಪಾನಂ. ಈಗ ಏನಾಗಿದೆ ಅಂದರೆ ಪ್ರತಿದಿನಂ ಮೃಷ್ಟಾನ್ನಪಾನಂ ಅಷ್ಟೇ, ಅಲ್ಲಿಗೆ ಸೀಮಿತ. ನಾವು ಪ್ರತಿದಿನ ನಮಗೆ ಮೃಷ್ಟಾನ್ನಪಾನ, ಅದೂ ಮೃಷ್ಟಾನ್ನಪಾನವ ಅಂತ ಕೇಳಿದರೆ ಅಲ್ಲ. ನಾವು ಭಾನುವಾರ ಅಡುಗೆ ಮಾಡಿದ್ದು ಶನಿವಾರದವರೆಗೂ ಬರಬೇಕು, ಅದು ಮೃಷ್ಟಾನ್ನವ. ತಂಗಳ ಕೂಳು ತಿನ್ನುವ ಯೋಗ ನೋಡಿ ಇಡೀ ಸಮಾಜಕ್ಕೆ. ತಾಮಸವಾಗಿರುವಂಥ ಆಹಾರವನ್ನು ತಿಂದು ಮನುಷ್ಯ ಸಾತ್ವಿಕನಾಗ್ತಾನೆ. ಅದನ್ನೇ ಬಿಸಿ ಮಾಡು ತಿನ್ನು, ಮತ್ತೆ ತಂಪು ಪೆಟ್ಟಿಗೆಯಲ್ಲಿಡು, ಪುನಃ ಬಿಸಿ ಮಾಡು ತಿನ್ನು, ತಂಪು ಪೆಟ್ಟಿಗೆಯಲ್ಲಿಡು ಅಂದರೆ ಆ ಮನುಷ್ಯ ಆ ಕುಟುಂಬ ಉದ್ಧಾರ ಆಗ್ತದ? ಅವನಿಗೆ ಒಳ್ಳೆ ಮನಸ್ಸು ಬರಲಿಕ್ಕೆ ಸಾಧ್ಯ ಇದೆಯಾ ಅಂತ. 3 ಗಂಟೆ ದಾಟಬೇಡ ಅಂತ ಭಗವದ್ಗೀತೆ ಹೇಳುವಂಥದ್ದು, ಒಂದು ಯಾಮ ದಾಟಿಸಬೇಡ ಅಂತ. ಒಂದು ಸತಿ ಬೇಯಿಸಿದ ಮೇಲೆ ಯಾಮಂ, ಒಂದು ಯಾಮ ದಾಟಿದ್ರೆ ಮತ್ತೆ ತಿನ್ನಬೇಡ. ಪರ್ಯುಷಿತಂ, ಒಂದು ರಾತ್ರಿ ಕಳೆದ್ರೆ ತಿನ್ನಲೇಬೇಡ, ಯಾವ ಕಾರಣಕ್ಕೂ ಮುಟ್ಟಬೇಡ ಅದನ್ನು. ಗೀತೆಯ ವಾಕ್ಯ ಇದು. ಗೀತೆ ಹೇಳುವಂಥದ್ದು ಯಾಮಂ ಕಥರಸಂ ಪೂತಿ ಪರ್ಯುಷಿತಂಚಯಿತು ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಅಡುಗೆ ಮಾಡಿ ಅಂದರೆ ಬೇಯಿಸಿ ಒಂದು ಗಂಟೆ ಒಂದು ಯಾಮ ಕಳೆದಿರುವಂಥದ್ದು. ಒಂದು ಯಾಮ ಅಂದರೆ ದಿನದ 4ನೇ ಒಂದು ಭಾಗ, ಸುಮಾರು 3 ಗಂಟೆ, 2.5-3 ಗಂಟೆ ಅಂತ ನಾವು ತಗೊಳ್ಬೋದು. ಅದನ್ನು ದಿನ ದೊಡ್ಡದು ಚಿಕ್ಕದು ಆಗ್ತಾ ಇರ್ತದಲ್ಲ, ಅದು ಕೂಡ ದೊಡ್ಡದು ಚಿಕ್ಕದು ಆಗ್ಬೋದು. ಗತರಸಂ, ರಸ ಇಲ್ಲದೆ ಇರುವಂಥದ್ದು, ಶುಷ್ಕವಾಗಿರುವಂಥದ್ದು. ಪೂತಿ, ದುರ್ಗಂಧ ಬರ್ತಾ ಇದೆ. ದುರ್ಗಂಧ ಅಂದರೆ ಯಾವುದು? ದುರ್ಗಂಧ ಅಂದರೆ ಹಳಸಿದ್ರು ದುರ್ಗಂಧ ಬರ್ಬೋದು. ನೀರುಳ್ಳಿ ಇದೆಯಲ್ಲ, ಅದು ದುರ್ಗಂಧ. ಅದು ಆದರೆ ದುರ್ಗಂಧ ಅಂತ ಒಪ್ಪಲಿಕ್ಕೆ ಸಮಾಜದ ದೊಡ್ಡ ವರ್ಗ ಸಿದ್ಧ ಇಲ್ಲ. ಅದನ್ನು ಅದು ಸುಗಂಧ ಅನ್ನೋ ಮಟ್ಟದಲ್ಲಿ ನಾವಿದ್ದೇವೆ. ಬೆಳ್ಳುಳ್ಳಿ ಅಂದರೆ ಅದು ಸುಗಂಧ, ಅದು ದುರ್ಗಂಧ. ಅದು ಮೂಲಂಗಿ ಅಂದರೆ ಅದು ಕಟುಗಂಧ, ಅದು ಸುಗಂಧ ಅಲ್ಲ. ಅದು ಮೂಲಂಗಿ ಅಂದರೆ ನಮ್ಮ ಆಹಾರ ವಸ್ತುಗಳನ್ನು ನೋಡಿದರೆ ಇದೇ ಇರುವಂಥದ್ದು ಪೂರ್ತಿ. ಪೂತಿ ಪರ್ಯುಷಿತಂ, ರಾತ್ರಿ ಕಳೆದಿತ್ತು. ಪಕ್ವಂಸತು ರಾತ್ರಿಯಂತರಿತಂ, ಶಂಕರಾಚಾರ್ಯರ ಭಾಷೆ ಇದು. ಈ ಶಬ್ದ ಶಂಕರಾಚಾರ್ಯರದ್ದು. ಪಕ್ವಂಸತು, ಬೇಯಿಸಿದ ಮತ್ತೆ ರಾತ್ರಿಯಂತರಿತಂ, ರಾತ್ರಿ ಕಳೆದ್ರೆ ಪರ್ಯುಷಿತಂ, ತಿನ್ನಲೇಬಾರ್ದು ಅದನ್ನು, ಯಾವ ಕಾರಣಕ್ಕೂ ತಿನ್ನಬಾರ್ದು. ಹೇಗಿದೆ ನಮ್ಮ ವ್ಯವಸ್ಥೆ ಈಗ? ಮನೆಗಳ ವ್ಯವಸ್ಥೆ ಏನಿತ್ತು ಅಂದರೆ ಭೋಜನಂ ತಾಮಸ ಪ್ರಿಯಂ, ತಮೋಗುಣವನ್ನು ಹೆಚ್ಚು ಮಾಡ್ತದೆ ಭೋಜನ. ಇದನ್ನು ಇಷ್ಟಪಡ್ತಾನೆ ಅಂದರೆ, ಇದನ್ನು ಮಾಡ್ತಾನೆ ಅಂದರೆ ಒಳಗೆ ತಮೋಗುಣ ತುಂಬಿದ್ರಿಂದಲೇ ಅವನು ಅಂಥದ್ದನ್ನು ಮಾಡ್ತಾನೆ. ತಾಮಸನಾದದ್ರಿಂದಲೇ ಅಂಥದ್ದನ್ನು ಮಾಡ್ತಾನೆ ಅವನು. ಸಾತ್ವಿಕನಾದರೂ ಇಷ್ಟಪಡೋದಿಲ್ಲ ಅದನ್ನು. ಉಚ್ಚಿಷ್ಟಮ ಎಂಜಲು ಉಂಟಾ ಮನೆಯಲ್ಲಿ ಇವತ್ತದು? ಎಂಜಲು ಉಂಟಾ ಅಂತ? ಎಂಜಲು ತಿನ್ನಬಹುದು, ಗಂಡನ ಎಂಜಲನ್ನ ಹೆಂಡತಿ ತಿನ್ಬೋದು. ಯಾಕೆಂದರೆ ಅವರಿಬ್ಬರು ಬೇರೆ ಅಲ್ಲ, ಒಂದೇ ಆ ಭಾವದಲ್ಲಿ ಅಂತ. ಅನ್ಯತ್ರ ಉಚ್ಚಿಷ್ಟ ನಿಷಿದ್ಧ ಅದು.